ನಮಸ್ತೆ ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ಇರಾನ್ ನಾಯಕ ಆಯತೊಲ್ಲಾ ಖಮೇನಿ ಅವರ ಹತ್ಯೆದ ನಂತರ ಎಲ್ಲೆಡೆ ಬೇರೆ ಬೇರೆ ದೇಶಗಳಲ್ಲಿ ಅವರಿಗಾಗಿ, ಅವರ ಹತ್ಯೆಯ ವಿರೋಧವಾಗಿ ಒಂದಿಷ್ಟು ಹೋರಾಟಗಳು, ಒಂದಿಷ್ಟು ಕಣ್ಣೀರು ಹಾಕುವವರನ್ನ ನಾವು ನೋಡ್ತಾ ಹೋಗಿದ್ದೀವಿ. ಇನ್ನು ನಮ್ಮ ಭಾರತದಲ್ಲೂ, ಅದರಲ್ಲೂ ನಮ್ಮ ಬೆಂಗಳೂರು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಕೂಡ ಅವರಿಗಾಗಿ ಒಂದಿಷ್ಟು ಹೋರಾಟ, ಅವರಿಗೋಸ್ಕರ ಒಂದಿಷ್ಟು ಪ್ರತಿಭಟನೆ, ಅವರಿಗಾಗಿ ಕಣ್ಣೀರು ಹಾಕುವಂತಹ ಜನಗಳನ್ನ ನೋಡ್ತಾ ಇದ್ದೀವಿ. ಹಾಗಾದ್ರೆ ಎಲ್ಲೋ ಇರುವಂತಹ ಇರಾನ್ ನಾಯಕನಿಗಾಗಿ ಯಾಕೆ ಕಣ್ಣೀರು ಹಾಕ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ನಿಮಗೆ ಮೂಡ್ಬೋದು. ಆದ್ರೆ ನೀವು ನಂಬ್ತೀರಾ? ಈಗ ಹತ್ಯೆಯಾದಂತಹ ಇರಾನ್ ನಾಯಕನಿಗೂ ಮತ್ತು ಭಾರತಕ್ಕೂ ಸಂಬಂಧ ಇತ್ತು. ಇರಾನ್ ನಾಯಕ ಆಯತೊಲ್ಲಾ ಖಮೇನಿ ಅವರ ಪೂರ್ವಜರು ಉತ್ತರ ಪ್ರದೇಶದ ಬರಬಂಕಿ ಜಿಲ್ಲೆಯ ಕಿಂತೂರು ಗ್ರಾಮದವರು. ಅವರ ಅಜ್ಜ ಸೈಯದ್ ಅಹ್ಮದ್ ಮುಸಾವಿ ಭಾರತದಲ್ಲಿ ಜನಿಸಿ ನಂತರ ಇರಾನ್ಗೆ ತೆರಳಿದ್ರು. ಖಮೇನಿ ಹತ್ಯೆಯ ನಂತರ ಭಾರತದಲ್ಲಿ ನಡೆದ ಪ್ರತಿಭಟನೆಗಳು ಈ ಭಾರತೀಯ ಸಂಪರ್ಕವನ್ನ ಮತ್ತೆ ಮುನ್ನೆಲೆಗೆ ತಂದಿದೆ. ಇರಾನ್ ನಾಯಕನಿಗೆ ಇದ್ದ ಭಾರತದ ಕನೆಕ್ಷನ್ ಏನು? ಇಸ್ರೇಲ್ ಹಾಗೂ ಅಮೆರಿಕ ಪಡೆಗಳ ಜಂಟಿ ದಾಳಿಯಲ್ಲಿ ಹತ್ಯೆಗೀಡಾದ ಇರಾನ್ ಸರ್ವೋಚ್ಚ ನಾಯಕ ಆಯತೊಲ್ಲಾ ಅಲಿ ಖಮೇನಿ ಅವರ ಮರಣದ ನಂತರ ಅವರಿಗೆ ಇದ್ದ ಅವರ ಭಾರತದ ಸಂಪರ್ಕವು ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಆಯತೊಲ್ಲಾ ಖಮೇನಿಯವರ ಹತ್ಯೆ ಖಂಡಿಸಿ ಭಾರತದಲ್ಲಿ ಜಮ್ಮು ಕಾಶ್ಮೀರದಿಂದ ಕೇರಳದವರೆಗೂ ದೇಶದ ಅಲ್ಲಲ್ಲಿ ಮುಸ್ಲಿಂ ಶಿಯಾ ಸಮುದಾಯದ ಜನರು ಉಪವಾಸದ ನಡುವೆಯೂ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಕರ್ನಾಟಕದ ಚಿಕ್ಕಬಳ್ಳಾಪುರದಲ್ಲಿ ಆಯತೊಲ್ಲಾ ಅವರ ಸಾವು ಖಂಡಿಸಿ ಮುಸ್ಲಿಂ ಸಮುದಾಯದ ಜನ 2 ದಿನಗಳ ಶೋಕಾಚರಣೆಯನ್ನು ಘೋಷಿಸಿದ್ದಾರೆ. ಎಲ್ಲೋ ಬೇರೆ ದೇಶದ ಮುಸ್ಲಿಂ ಮುಖಂಡ ಸತ್ತಿದ್ದಕ್ಕೆ ಅಥವಾ ಅಲ್ಲಿನ ನಾಯಕ ಸತ್ತಿದ್ದಕ್ಕೆ ಇಲ್ಲಿನ ಜನ ಕಣ್ಣೀರು ಹಾಕ್ತಾ ಇದ್ದಾರೆ. ಹಾಗಾದ್ರೆ ದೇಶದ ಬಗ್ಗೆ ಪ್ರೇಮ ಇಲ್ವಾ? ದೇಶದ ಬಗ್ಗೆ ಏನು ಪ್ರೀತಿ ಇಲ್ವಾ? ಅದನ್ನ ಮರೆತು ಬೇರೆ ದೇಶಕ್ಕೆ ಸಪೋರ್ಟ್ ಮಾಡ್ತಾ ಇದೀವ? ಖಂಡಿತ ಅಲ್ಲ. ಅಲ್ಲಿನ ಇರಾನ್ ನಾಯಕನಿಗೂ ಭಾರತಕ್ಕೂ ಸಂಬಂಧ ಇತ್ತು ಅನ್ನೋದೇ ಸತ್ಯ. ಉತ್ತರ ಪ್ರದೇಶದ ಬರಬಂಕಿ ಜಿಲ್ಲೆಯಲ್ಲಿರುವ ಕಿಂತೂರು ಗ್ರಾಮವು ಇರಾನ್ನ ದೇವಪ್ರಭುತ್ವ ಆಡಳಿತದೊಂದಿಗೆ ಆಳವಾದ ಪೂರ್ವಜರ ಸಂಪರ್ಕವನ್ನ ಹೊಂದಿದೆ. ಐತಿಹಾಸಿಕವಾಗಿ ಶಿಯಾ ವಿದ್ವಾಂಸರ ಕೇಂದ್ರವೆಂದು ಕರೆಯಲ್ಪಡುವ ಈ ಗ್ರಾಮವು 1979ರ ಇಸ್ಲಾಮಿಕ್ ಕ್ರಾಂತಿಯ ಶಿಲ್ಪಿ ಮತ್ತು ಇರಾನ್ ಇಸ್ಲಾಮಿಕ್ ಗಣರಾಜ್ಯದ ಸ್ಥಾಪಕ ಪಿತಾಮಹ ಆಯತೊಲ್ಲಾ ರುಹೊಲ್ಲಾ ಮುಸಾವಿ ಖಮೇನಿಯವರ ಪೂರ್ವಜರ ಮನೆಯಾಗಿದೆ. ಕಿಂತೂರ್ ಖಮೇನಿಯವರ ಅಜ್ಜ ಸೈಯದ್ ಅಹ್ಮದ್ ಮುಸಾವಿಯವರ ಜನ್ಮ ಸ್ಥಳವಾಗಿತ್ತು. 19ನೇ ಶತಮಾನದ ಆರಂಭದಲ್ಲಿ ಜನಿಸಿದ ಮುಸಾವಿ 1834ರಲ್ಲಿ ಭಾರತವನ್ನ ತೊರೆದು ಶಿಯಾ ಕಲಿಕೆಯ ಪ್ರಮುಖ ಕೇಂದ್ರವಾದ ಇರಾಕ್ನ ನಜಾಫ್ಗೆ ತೆರಳಿ ಇರಾನಿನ ನಗರವಾದ ಖೊಮೇನ್ನಲ್ಲಿ ನೆಲೆಸಿದ್ರು. 1 ಶತಮಾನದ ನಂತರ ಉನ್ನತ ಮಟ್ಟದಲ್ಲಿ ರಾಜಕೀಯ ಮತ್ತು ಧಾರ್ಮಿಕ ಅಧಿಕಾರದಲ್ಲಿ ಪರಾಕಾಷ್ಠೆ ತಲುಪುವ ಮೂಲಕ ಕುಟುಂಬವು ಅಲ್ಲಿಯೇ ಬೇರು ಬಿಟ್ಟಿತು. ಮುಸಾವಿ ಹಿಂದಿ ಎಂಬ ಬಿರುದನ್ನು ಉಳಿಸಿಕೊಂಡರು. ಅದು ಅವರ ಭಾರತೀಯ ಮೂಲದ ಗುರುತು, ಇರಾನಿನ ದಾಖಲೆಗಳಲ್ಲಿ ಉಳಿದುಕೊಂಡಿರುವ ವಿವರಗಳು. ಕುಟುಂಬದ ವಂಶಾವಳಿಯ ಶಾಂತ ಸಾಕ್ಷಿಯಾಗಿ ಈಗ ಅದು ಉಳ್ಕೊಂಡಿದೆ. ವಿದ್ವಾಂಸರು ಅವರನ್ನ ವಿಶ್ವ ದೃಷ್ಟಿಕೋನವನ್ನ, ಆಧ್ಯಾತ್ಮಿಕ ಪರಿಸರವನ್ನ ರೂಪಿಸುವಲ್ಲಿ ರಚನಾತ್ಮಕ ಪ್ರಭಾವ ಬೀರಿದವರು ಎಂದು ಬಣ್ಣಿಸುತ್ತಾರೆ. ಇನ್ನು ಆಯತೊಲ್ಲಾ ಖಮೇನಿ ಬಗ್ಗೆ ನೋಡೋದಾದ್ರೆ, ಈಗ ಹತ್ಯೆಯಾದ ಆಯತೊಲ್ಲಾ ಖಮೇನಿ 1979ರಲ್ಲಿ ಮೊಹಮ್ಮದ್ ರೇಜಾ ಪೆಹ್ಲವಿ ಅವರ ರಾಜಪ್ರಭುತ್ವವನ್ನ ಉರುಳಿಸಿ ಇರಾನ್ ಇಸ್ಲಾಮಿಕ್ ಗಣರಾಜ್ಯವನ್ನು ಸ್ಥಾಪಿಸಿದ ಇಸ್ಲಾಮಿಕ್ ಕ್ರಾಂತಿಯ ಮುಂಚೂಣಿಯಲ್ಲಿ ಇದ್ದವರು. ಅಲ್ಲಿನ ರಾಜಪ್ರಭುತ್ವವನ್ನ ಕೆಳಗಿಳಿಸಿದ ನಂತರ ಅವರು ಇರಾನ್ನ ಮೊದಲ ಸರ್ವೋಚ್ಚ ನಾಯಕರಾದರು. ಹಲವು ದಶಕಗಳವರೆಗೂ ಅದರ ರಾಜಕೀಯ, ವಿದೇಶಾಂಗ ನೀತಿ ಮತ್ತು ಧಾರ್ಮಿಕ ಗುರುತನ್ನು ಮರುರೂಪಿಸಿದ್ರು. ಉಜ್ಜಲ ವರ್ಚಸ್ವಿ, ಸಿದ್ಧಾಂತವಾದಿ ಮತ್ತು ಧಾರ್ಮಿಕ ಪರಿಶುದ್ಧತೆ ಹರಡುವ ಕಾರ್ಯಕ್ಕಾಗಿ ಖಮೇನಿಯವರನ್ನ ಶಿಯಾ ಮುಸ್ಲಿಂ ಧರ್ಮಗುರುಗಳು ಆಯ್ಕೆ ಮಾಡಿದರು.
ಅವರು ಅವರ ಬೆಂಬಲಿಗರಿಗೆ ಅವರು ವಿದೇಶಿ ಪ್ರಭಾವವನ್ನ ವಿರೋಧಿಸಿ ಆಧ್ಯಾತ್ಮಿಕ ಮಾರ್ಗದರ್ಶಕರಾಗಿದ್ರು. ವಿಮರ್ಶಕರಿಗೆ ಅವರು ಕಠಿಣ ದೇವ ಪ್ರಭುತ್ವದಲ್ಲಿ ಶಿಲ್ಪಿ ಎನಿಸಿಕೊಂಡ್ರು. ಒಟ್ಟಾರೆ ಇರಾನ್ ನಾಯಕ ಸತ್ತ ನಂತರ ಭಾರತಕ್ಕೂ ಮತ್ತು ನಮ್ಮ ಇರಾನ್ ನಾಯಕನಿಗೂ ಇದ್ದಂತಹ ಸಂಬಂಧ ಏನು ಹಾಗೂ ಅವರ ಮೂಲ ಭಾರತದಾಗಿತ್ತು ಅನ್ನೋದು ಎಲ್ಲೆಡೆ ಬೆಳಕಿಗೆ ಬಂದು ಈ ವಿಚಾರ ಎಲ್ಲೆಡೆ ಹರಿದಾಡ್ತಾ ಇದೆ. ಒಟ್ಟಾರೆ ಏನೇ ಆಗಿರ್ಲಿ, ಇರಾನ್ ನಾಯಕರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ.